ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಗಾಗಿ ಹೇಗೆ ಪೈಪೋಟಿ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಕಾಂಗ್ರೆಸ್ನಲ್ಲೂ ಪೈಪೋಟಿ ಶುರುವಾಗಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ. ನನಗೂ ಅವಕಾಶವನ್ನು ಕೊಟ್ಟರೆ ಖಂಡಿತ ನಿಭಾಯಿಸ್ತೀನಿ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ರಲ್ಲ, ಆ ವಿಚಾರಕ್ಕೆ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕಿತ್ತಾಟ, ಬದಲಾವಣೆಯೇ ಬಹಳ ದೊಡ್ಡ ಗುರಿ ಅಂತ ಹೊರಟಿರುವಂಥದ್ದು ಬಹಳ ದೊಡ್ಡ ತಂಡ. ಇದಕ್ಕೆ ಯಾರು ಸೋಲಾಗುತ್ತೆ, ಯಾರಿಗೆ ಗೆಲುವಾಗುತ್ತೆ, ಯಾರಿಗೆ ಮುನ್ನಡೆ ಸಿಗುತ್ತೆ ನೋಡಬೇಕು. ಬಟ್ ಇಂಥ ಹೇಳಿಕೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇಂತಹ ಹೇಳಿಕೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಸಚಿವ ರಾಜಣ್ಣಗೆ ಆಸೆ ಇದ್ದರೆ ಅದರಲ್ಲಿ ಏನು ತಪ್ಪೇ ಇಲ್ಲ. ಏನಿದ್ರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಅದೆಲ್ಲ ತೀರ್ಮಾನ ಆಗಬೇಕು. ಯಾರೇ ಆದರೂ ಏನೇ ಆದರೂ ಒಪ್ಪಿಕೊಳ್ತಾರೆ, ಒಪ್ಪಿಕೊಳ್ಳಬೇಕು. ಅದು ಬಿಟ್ಟು ಹೊರಗಡೆ ಹೇಳೋದ್ರಿಂದ ನಮ್ಮ ಪಕ್ಷಕ್ಕೆ ಒಳ್ಳೆಯದಲ್ಲ. ನನ್ನ ಪ್ರಕಾರ ಈ ರೀತಿಯ ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು. ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟು ಕೊಟ್ಟಿದ್ದಾರೆ. ಅಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬಹಿರಂಗ ಹೇಳಿಕೆಗಳು ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒತ್ತಡ ತಂತ್ರವನ್ನು ಹೇರುವಂಥ ಪ್ರಯತ್ನ. ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ ಮತ್ತು ಜಿ ಪರಮೇಶ್ವರ್ ಈ ಬಾರಿ ಹಿಂದುಳಿದ ವರ್ಗಗಳಿಗೆ ಅವಕಾಶ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹೇರ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು. ಒಬ್ಬರಿಗೆ ಒಂದೇ ಹುದ್ದೆಯ ಮಾನದಂಡದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಅದನ್ನು ಅನ್ವಯಿಸಿಕೊಳ್ಳಬೇಕು. ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅನ್ನೋದು ಕೆಎನ್ ರಾಜಣ್ಣ ಆದಿಯಾಗಿ ಉಳಿದಂಥ ನಾಯಕರ ಮಾತುಗಳು. ಆದರೆ ಇದು ಎಲ್ಲೋ ಒಂದು ಕಡೆ ಬಿ ಜೆ ಪಿಯಲ್ಲಿ ಹೇಗೆ ವಿಜೇಂದ್ರ ಬದಲಾವಣೆಗಾಗಿ ಬಹಳ ದೊಡ್ಡ ಒಂದು ತಂಡ, ಯತ್ನಾಳ್ ನೇತೃತ್ವದಲ್ಲಿ ವಿಜೇಂದ್ರ ಹಠಾವ್ ಬಿ ಜೆ ಪಿ ಬಚಾವ್ ಅನ್ನುವ ರೀತಿಯಲ್ಲಿ ಹೊರಟಿದೆಯಲ್ಲ, ಅದೇ ರೀತಿ ಇಲ್ಲಿ ಡಿ ಕೆ ಶಿ ಹಠಾವ್ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಬಚಾವ್ ಅಂತವ್ರು ಹೇಳ್ತಾ ಇಲ್ಲ, ಡಿ ಕೆ ಶಿ ಹಠಾವ್ ಎನ್ನುವ ಘೋಷವಾಕ್ಯದಲ್ಲಿ ಹೋಗ್ತಾ ಇದ್ದಾರೆ. ಅದರ ಉದ್ದೇಶ ಇಟ್ಕೊಂಡಿದ್ದಾರೆ. ಅದು ಉದ್ದೇಶ ಯಾವಾಗ ಈಡೇರುತ್ತೋ ಹೆಂಗೋ ಗೊತ್ತಿಲ್ಲ. ಬಟ್ ಈ ವಿಚಾರವಾಗಿ ನಡೀತಾ ಇರುವಂಥ ಮಾತಿನ ಜಟಾಪಟಿ ಮಾತ್ರ ಸುದ್ದಿ ಆಗ್ತಾ ಇದೆ, ಸದ್ದು ಮಾಡ್ತಾ ಇದೆ. ನಮ್ಮದೇನು ಮನಸ್ತಾಪ ಏನಿಲ್ಲ, ಆ ಥರ ಏನಲ್ಲ. ನಾವದು ಮುನ್ನೇ ಹೇಳಿದ್ದೀವಲ್ಲ, ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಅಂದರೆ ಸರ್ಕಾರಿ ಕಾರ್ಯಕ್ರಮ ಅದರ ಪ್ರಕಾರ ನಡೀಬೇಕು. ಯಾರ್ದೋ ಇಚ್ಛಾನುಸಾರ ಪ್ರಕಾರ ನಡೀಬಾರ್ದು. ಅದಕ್ಕೋಸ್ಕರ ನಾವು ಆ ಥರ ಮಾತಾಡೋದೇ ಹೊರತು ಇದು ಮನಸ್ತಾಪಗಳಿದೇನು ವೈಯಕ್ತಿಕ ಕಾರಣಗಳೇನು ಇರೋದಿಲ್ಲ ತಾನೆ. ಇದೇನು ನಮ್ಮ ಮನೆ, ನಮ್ಮ ಆಸ್ತಿ ಅಥವಾ ನಮ್ಮ ಒಂದು ಹಣದ ನಮ್ಮ ವಿಚಾರ ಏನಲ್ಲ ತಾನೆ. ವೈಯಕ್ತಿಕ ವಿಚಾರ ಏನೂ ಇಲ್ಲ. ಇದು ಅಧಿಕೃತವಾಗಿ ಏನಾಗಬೇಕು ಅಧಿಕೃತವಾಗಿ ನಡೀಬೇಕಷ್ಟೆ. ನೋಡಿ ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ಯಾರಿಗೆ ಏನೇ ಅವರಲ್ಲಿ ಏನೇ ವಿಷಯಗಳಿದ್ರೂ ಕೂಡ ಅಲ್ಲಿ ಹೇಳ್ಕೊಂಡು ಅದನ್ನು ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸುಮ್ಮನೆ ಇದು ಹೊರಗಡೆ ಹೇಳ್ಕೊಳ್ಳೋದ್ರಿಂದ ಅದು ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ ಮತ್ತು ಈ ಥರ ಒಂದು ಹೇಳಿಕೆಗಳಿಂದ ಅವ್ರು ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಸೊ ನನ್ನ ಅಭಿಪ್ರಾಯ ಈ ಥರ ಹೇಳಿಕೆಗಳು ಕೊಡೋದನ್ನು ನಿಲ್ಲಿಸಬೇಕು. ಈಗಾಗಲೇ ಖರ್ಗೆ ನಮ್ಮ ಆಲ್ ಇಂಡಿಯಾ ಅಧ್ಯಕ್ಷರು ಹೇಳಿದ್ದಾರೆ, ಯಾರೇ ಆಗಿರಲಿ ಈ ಥರ ಹೇಳಿಕೆಗಳೆಲ್ಲ ಕೊಡಬೇಡಿ ಅಂತ. ಅದನ್ನು ಕೇಳ್ಕೊಂಡಾದರೂ ಸ್ವಲ್ಪ ಶಿಸ್ತಿನಿಂದ ಇರಬೇಕಾಗ್ತದೆ ಎಲ್ಲರೂ. ಅದು ಓಕೆ, ಅದು ಅವ್ರಿಗೆ ಆಸೆ ಇದ್ದರೆ ಅದರಲ್ಲ ಏನು ತಪ್ಪೇನಿಲ್ಲ. ಅದೆಲ್ಲ ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಎಲ್ಲರೂ ಒಪ್ಕೊಳ್ತಾರೆ. ಅದು ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲರೂ ಒಪ್ಕೊಳ್ಳೇಬೇಕಾಗ್ತದೆ, ಒಪ್ಕೊಳ್ತೀವಿ. ಇದರ ಬಹಿರಂಗ ಚರ್ಚೆ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಮತ್ತೆ ನಮ್ಮದೇನು ಮನಸ್ತಾಪ ಏನಿಲ್ಲ, ಆ ಥರ ಏನಲ್ಲ. ನಾವದು ಮುನ್ನೇ ಹೇಳಿದ್ದೀವಲ್ಲ, ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಅಂದರೆ ಸರ್ಕಾರಿ ಕಾರ್ಯಕ್ರಮ ಅದರ ಪ್ರಕಾರ ನಡೀಬೇಕು. ಯಾರ್ದೋ ಇಚ್ಛಾನುಸಾರ ಪ್ರಕಾರ ನಡೀಬಾರ್ದು. ಅದಕ್ಕೋಸ್ಕರ ನಾವು ಆ ಥರ ಮಾತಾಡೋದೇ ಹೊರತು ಇದು ಮನಸ್ತಾಪಗಳಿದೇನು ವೈಯಕ್ತಿಕ ಕಾರಣಗಳೇನು ಇರೋದಿಲ್ಲ ತಾನೆ. ಇದೇನು ನಮ್ಮ ಮನೆ, ನಮ್ಮ ಆಸ್ತಿ ಅಥವಾ ನಮ್ಮ ಒಂದು ಹಣದ ನಮ್ಮ ವಿಚಾರ ಏನಲ್ಲ ತಾನೆ. ವೈಯಕ್ತಿಕ ವಿಚಾರ ಏನೂ ಇಲ್ಲ. ಇದು ಅಧಿಕೃತವಾಗಿ ಏನಾಗಬೇಕು ಅಧಿಕೃತವಾಗಿ ನಡೀಬೇಕಷ್ಟೆ. ನೋಡಿ ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ.